AC ಆರ್ಡರ್ ಮಾಡಿ 4 ತಿಂಗಳು 3 ತಿಂಗಳು ಇಟ್ಕೊಂಡದನ್ನೊಂದು ಪಾಣಿಯಲ್ಲಿ ನಮೂದನೆ ಮಾಡಿ ಅವ್ರ ಖಾತೆ ಮಾಡ್ಕೊಂಡು ಬದ್ಧವಾಗಿರ್ತಕ್ಕಂಥವ್ರಿಗೆ ದಾಖಲೆಗಳನ್ನು ಮಾಡಿಕೊಡ್ಬೇಕಂತ ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಅವ್ರಿಗೆ, ಸೋಮಶೇಖರ್ ಅವ್ರಿಗೆ ಮತ್ತು ಜಿಲ್ಲಾಧಿಕಾರಿ ಬಸವರಾಜ್ ಅವರಿಗೆ ಈ ಸಂದರ್ಭದಲ್ಲಿ ಈ ಪತ್ರಿಕಾಗೋಷ್ಠಿ ಮೂಲಕ ನಾನು ಒತ್ತಾಯನ ಕೂಡ ಮಾಡ್ತೀನಿ. 5 ಸಾರಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ದೂರವಾಣಿ ಮೂಲಕ ಮಾಡಿ AC ಅವರಿಗೆ ಫೋನ್ ಮಾಡಿ ಹೇಳಿದ್ದಾರೆ, ನಾನು ಹೋರಾಟಗಾರ, ನಾನು ಇಷ್ಟೆಲ್ಲ ಹೋರಾಟ ಮಾಡಿ ಏನೂ ಇಲ್ದಿರ್ತಕ್ಕಂಥದ್ದು ಅನಕ್ಷಿಸ್ತರು ಯಾವ ರೀತಿ ಪಾಪ ಹಳ್ಳಿಗಾಡ ಜನಗಳಿಗೆ ನ್ಯಾಯ ಒದಗಿಸ್ಬೇಕು. ಗ್ರಾಮ ಆಡಳಿತ ಅಧಿಕಾರಿ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇವರು ಸರ್ಕಾರ ಸೇವೆಯಿಂದ ಅಮಾನತುಗೊಳಿಸಲಾಗಿದೆ ಅಂತೇಳಿ ಆದೇಶ. ನಮ್ಮ ದಲಿತ ಸಂಘರ್ಷ ಸಮಿತಿ ಕರ್ನಾಟಕಕ್ಕೆ ಸಿಕ್ಕಿರ್ತಕ್ಕಂಥ ಒಂದು ಹೋರಾಟಕ್ಕೆ ಒಂದು ಜಯ ಅಂತೇಳಿ ಈ ಸಂದರ್ಭದಲ್ಲಿ ಭಾವಿಸ್ತಾ ಇದ್ದೀನಿ ಸರ್. ದಲಿತ ಸಂಘರ್ಷ ಸಮಿತಿ ಕರ್ನಾಟಕ ಸಂಘಟನೆಯಿಂದ ಪೋಡಿ ಮಾಡಲು ಲಂಚ ಪಡೆದ ಅಧಿಕಾರಿಗಳ ವಿರುದ್ಧ ಹೋರಾಟಕ್ಕೆ ಸಿಕ್ಕ ಜಯ. ಸುದ್ದಿಗೋಷ್ಠಿಯಲ್ಲಿ ಸಂತಸ ಹಂಚಿಕೊಂಡ ಪದಾಧಿಕಾರಿಗಳು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಜಡಗಿನಹಳ್ಳಿ ಹೋಬಳಿಯ ಕಾಜಿವಸಿಳ್ಳಿ ಗ್ರಾಮದ ಸರ್ವೆ ನಂಬರ್ 6ರ ಪೋಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಲಂಚಕ್ಕೆ ಬೇಡಿಕೆಯಿಟ್ಟ ಹಿನ್ನೆಲೆಯಲ್ಲಿ 40,000 ರೂಪಾಯಿ ಫೋನ್ ಪೇ ಹಾಗೂ 60,000 ರೂಪಾಯಿ ನಗದನ್ನು ನೀಡಿದ್ದು, ಇನ್ನೂ ಹೆಚ್ಚಿನ ಹಣಕ್ಕೆ ಬೇಡಿಕೆ ಇಟ್ಟ ಹಿನ್ನೆಲೆಯಲ್ಲಿ ದಲಿತ ಸಂಘರ್ಷ ಸಮಿತಿ ಕರ್ನಾಟಕ ಸಂಘಟನೆಯಿಂದ ಹೋರಾಟವನ್ನು ಹಮ್ಮಿಕೊಂಡಿದ್ದು, ಈ ಹೋರಾಟದಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ಮನೋಹರ್ ಅಮಾನತುಗೊಂಡಿದ್ದು, ಕಂದಾಯ ಇಲಾಖೆಯ RI ಆದಂಥ ಆನಂದ್ರವರು ಮತ್ತು ತಿಪ್ಪೇಸ್ವಾಮಿ ವಿರುದ್ಧ ಸೂಕ್ತ ತನಿಖೆಯನ್ನು ಕೈಗೊಂಡಿದ್ದು, ಇದನ್ನು ಶೀಘ್ರವಾಗಿ ಖುಲಾಸೆಗೊಳಿಸುವಂತೆ ಹಾಗೂ ನಮ್ಮ ಹೋರಾಟಕ್ಕೆ ಸಿಕ್ಕ ಜಯದ ಹಿನ್ನೆಲೆಯಲ್ಲಿ ಇಂದು ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ವಿಭಾಗೀಯ ಸಂಚಾಲಕರಾದ ಮಂಜುನಾಥಣ್ಣಯ್ಯರವರು, ತಾಲೂಕು ಸಂಚಾಲಕರಾದ ನಾರಾಯಣಸ್ವಾಮಿ ಅವರು, ಜಿಲ್ಲಾ ಸಂಚಾಲಕರಾದ ನಾರಾಯಣಸ್ವಾಮಿ ಹಾಗೂ ಲೋಕೇಶ್ ಅವರು ಸೇರಿದಂತೆ ಇತರ ಪದಾಧಿಕಾರಿಗಳು ಸುದ್ದಿಗೋಷ್ಠಿಯನ್ನು ಏರ್ಪಡಿಸಿದ್ದರು. ಹೊಸಕೋಟೆ ತಾಲೂಕು ಕಾಜಿವಸಳ್ಳಿ ಗ್ರಾಮ ಸರ್ವೆ ನಂಬರ್ 6 ವಿಚಾರಕ್ಕೆ ಪೋಡಿಗೆ ಸಂಬಂಧಪಟ್ಟಂಗೆ VA ಆಗಿರ್ತಕ್ಕಂಥ ಮನೋಹರು ಮತ್ತು RI ಇನ್ಚಾರ್ಜ್ ಆಗಿರ್ತಕ್ಕಂಥ ಆನಂದು ಮತ್ತು ಸರ್ವೆ ತಿಪ್ಪೇಸ್ವಾಮಿ ಅವ್ರ ಮೇಲೆ ನಾವೊಂದು ಪ್ರಸ್ತಾವನೆ ಮತ್ತೊಂದು ದೂರನ್ನು ದಾಖಲೆ ಮಾಡಿದ್ರಿ. ಸೊ ಈ ವಿಚಾರವಾಗಿ 40,000 ರೂಪಾಯಿ ನಗದು ಮತ್ತು 60,000 ರೂಪಾಯಿ ಫೋನ್ಪೇ ಮೂಲಕ ಹಣವನ್ನು ಪಡೆದು ಪೋಡಿ ಮಾಡದೆ ಇನ್ನು ಹೆಚ್ಚುವರಿ ಹಣಕ್ಕೆ ಬೇಡಿಕೆ ಇಟ್ಟಾಗ ನಾವು ದೂರನ್ನು ತಹಶೀಲ್ದಾರ್ ಅವ್ರಿಗೆ ತಮ್ಮ ಪತ್ರಿಕಾ ವರದಿಗಳ ಮೂಲಕನೂ ಅವ್ರಿಗೆ ತಲುಪಿದೆ. ಆಮೇಲೆ ನಾನು ಕೂಡ ಪ್ರತ್ಯೇಕವಾಗಿ ನಮ್ಮ ಸಂಘಟನೆ ಪರವಾಗಿ ಮತ್ತು ಪೌತಿ ಅರ್ಜಿದಾರರಾಗಿತ್ತು ಅವರು ಕೂಡ ಪ್ರತ್ಯೇಕವಾಗಿ ದೂರನ್ನು ದಾಖಲೆ ಮಾಡಿದೆ. ಈ ದೂರನ್ನು ಪರಿಗಣಿಸಿ ದಿನಾಂಕ 9/1/2026 ಮಾನ್ಯ ಜಿಲ್ಲಾಧಿಕಾರಿಗಳಾದಂಥ ಬಸವರಾಜ್ ಅವರು ಪ್ರಸ್ತಾವನೆ ವಿವರ ಅಂಶಗಳ ಹಿನ್ನೆಲೆಯಲ್ಲಿ ಬಸವರಾಜ್ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಶಿಸ್ತು ಪ್ರಾಧಿಕಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಆದ ನಾನು ನಾಗರಿಕ ಸೇವೆ ವರ್ಗೀಕರಣ ನಿಯಂತ್ರಣ ಮೇಲ್ಮನವಿ ನಿಯಮಗಳ 1957 ನಿಯಮ 10/3 ಅಡಿಯಲ್ಲಿ ಪ್ರಸ್ತುತವಾದ ಅಧಿಕಾರ ಚಲಾಯಿಸಿದ ಮನೋಹರ್ ಗ್ರಾಮ ಆಡಳಿತ ಅಧಿಕಾರಿ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇವರು ತಕ್ಷಣದಿಂದ ಜಾರಿಗೆ ಬರುವಂತೆ ಸರ್ಕಾರ ಸೇವೆಯಿಂದ ಅಮಾನತುಗೊಳಿಸಲಾಗಿದೆ ಅಂತೇಳಿ ಆದೇಶನ ಹೊರಡಿಸಿದ್ದಾರೆ. ಯಾರು ಮಾನ್ಯ ಜಿಲ್ಲಾಧಿಕಾರಿ ಮನೋಹರ್ ಅವ್ರಿಗೆ. ಆಮೇಲೆ RI ಅವರಿಗೆ ಕಾರಣ ಕೇಳಿ 8/1/2022 ಕಾರಣ ಕೇಳಿ ನೋಟಿಸನ್ನು ಕೊಟ್ಟಿದ್ದಾರೆ. ಅಂದರೆ ನೀನು 24 ಗಂಟೆ ಒಳಗಡೆ ಅರ್ಜಿ ಸ್ವೀಕರಿಸಿದ 24 ಗಂಟೆ ಒಳಗಡೆ ಜಿಲ್ಲಾಧಿಕಾರಿಗಳ ಮುಂದೆ ಹಾಜರಾಗಿ ವರದಿಯನ್ನು ನೀಡಬೇಕಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು 8/1/2026 ಅವ್ರಿಗೂ ಕೂಡ ನೋಟಿಸ್ನ ಜಾರಿ ಮಾಡಿದ್ದಾರೆ. ಮತ್ತು ಸರ್ವೇರ್ಗೆ ಕೂಡ ಜಿಲ್ಲಾಧಿಕಾರಿಗಳು ಕೂಡಲೇ ಅವ್ರ ಮೇಲೆ ಎನ್ಕ್ವೈರಿಯನ್ನು ಮಾಡಿ ಅವ್ರ ಮೇಲೆ ಕ್ರಮವನ್ನು ಕೈಗೊಂಡು ಅರ್ಜಿದಾರರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ವರದಿಯನ್ನು ನೀಡಬೇಕಂತೇಳಿ ಈ ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು 8/1/2026 ಲಿಖಿತ ಪತ್ರದ ಮೂಲಕ ತಹಶೀಲ್ದಾರ್ಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪತ್ರದ ಮೂಲಕ ಅವರು ಆದೇಶ ಪ್ರತಿಗಳನ್ನು ಹೊರಡಿಸಿದ್ದಾರೆ. ಸೊ ಈಗ ಈ ಆದೇಶ ಪ್ರತಿಯನ್ನು ನಾವು ಸ್ವಾಗತ ಮಾಡ್ತೀವಿ. ಸೊ ಜಿಲ್ಲಾಧಿಕಾರಿಗಳು ಏನು ಹೇಳಿದ್ರು, ಈಗ ಸಸ್ಪೆಂಡ್ ಮಾಡಿರ್ತಕ್ಕಂಥವ್ರು ಏನು ಇಲಾಖೆ ವತಿಯಿಂದ ಎನ್ಕ್ವೈರಿ ಪ್ರಾರಂಭ ಆಗೈತೆ, ಆ ಪ್ರಾರಂಭ ಆದ ಸಂದರ್ಭದಲ್ಲಿ ಸತ್ಯಾಂಶಗಳು ನಿಜ ಆದಾಗ ಅವ್ರ ಮೇಲೆ ವಜಾಗೊಳಿಸ್ತೀರಿ, ಇದು ಖಂಡಿತವಾಗೂ ತಮಗೆ ನ್ಯಾಯ ಒದಗಿಸ್ತೀರಿ ಅಂತೇಳಿ ನನಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ.
ಸೊ ಈ ನಿಟ್ಟಿನಲ್ಲಿ ಅವರಿಗೆ ದಲಿತ ಸಂಘರ್ಷ ಸಮಿತಿ ಕರ್ನಾಟಕ ರಾಜ್ಯ ಸಮಿತಿ ಪರವಾಗಿ ಹಾಗೂ ಹೊಸಕೋಟೆ ತಾಲೂಕು ಸಮಿತಿ ಪರವಾಗಿ ಅವರಿಗೆ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀರಿ. ಎಸ್ ನಾರಾಯಣ ಸ್ವಾಮಿ ಮತ್ತು ಲೋಕೇಶ್ ಸಿ ನಾರಾಯಣ ಸ್ವಾಮಿ ಅವರು ಕೂಡ ಅನೇಕ ಬಾರಿ ವಿಚಾರವಾಗಿ ತಹಶೀಲ್ದಾರ್ ಅವರ ಹತ್ರ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಕೂಡ ಮಾತಾಡಿದರೆ. ಆಮೇಲೆ ನಮ್ಮ ತಾಲೂಕು ಸಂಚಾಲಕರಾದಂಥ ಅವ್ರಿಗೂ ಕೂಡ ಅನೇಕ ಬಾರಿ ಫೋನ್ ಒತ್ತಡಗಳು ಕೂಡ ತಂದಿರ್ತಕ್ಕಂಥದ್ದು ತಮ್ಮ ಪತ್ರಿಕಾಗೋಷ್ಠಿಗಳ ಮೂಲಕ ಇದು ಮಾಡ್ತೀವಿ. ಯಾವುದೇ ರೀತಿ ಅಂದರೆ ದೂರನ್ನು ಹಿಂಪಡಿಬೇಕು, ನಾವು ಹಣ ಪಡೆದಿಲ್ಲ ಅಂಥೇಳಿ. ಹಣ ಪಡೆದಿಲ್ಲ ಅಂತ ಹೇಳಿದ್ಮೇಲೆ ಫೋನ್ಪೇ ಮತ್ತು ವಾಯ್ಸ್ ರೆಕಾರ್ಡ್ ಕ್ಲಿಪ್ಪಿಂಗ್ ರೆಕಾರ್ಡಲ್ಲಿ ಹೆಂಗೆ ದಾಖಲೀಕರಣ ಆಗೈತೆ ಅದನ್ನು ಈಗ ಜಿಲ್ಲಾಧಿಕಾರಿಗಳು ಅದನ್ನು ಪ್ರಶ್ನೆ ಮಾಡಿ FSI ಅವ್ರು ಕಳಿಸ್ಕೊಡ್ತೀನಿ ಅಂತ ಹೇಳಿದರು. ಈ ದೂರು ಸಂಭಾಷಣೆ ನಡೆಸಿರೋದು ಸತ್ಯನಾ, ನಂದು ಮತ್ತು ಮನೋಹರ್ ಸಂಭಾಷಣೆ ಮಾಡಿದ್ದು ಸತ್ಯನಾ ಅಂತೇಳಿ FSI ಕಳಿಸ್ತಾರೆ. ಅವ್ರಿಗೆ ತಾತ್ಕಾಲಿಕವಾಗಿ ಈಗ ದೊಡ್ಡಬಳ್ಳಾಪುರ ಗಡಿ ಭಾಗಕ್ಕೆ ವರ್ಗಾವಣೆ ಮಾಡಿದ್ದಾರೆ ಅವರು ಇದ್ರ ಮೇಲೆ ಕೋರ್ಟ್ಗೂ ಹೋಗ್ಬೋದು ಅಂತೆ ಅವರು. ನಾನು ನಾನು ಕೂಡ ಹೈಕೋರ್ಟ್ಗೆ ಹೋಗ್ತೀನಿ ಅಂತೇಳಿ ಇದು ಮಾಡಿದ್ದೀನಿ. ಇದು ನಮ್ಮ ದಲಿತ ಸಂಘರ್ಷ ಸಮಿತಿ ಕರ್ನಾಟಕಕ್ಕೆ ಸಿಕ್ಕಿರ್ತಕ್ಕಂಥ ಒಂದು ಹೋರಾಟಕ್ಕೆ ಒಂದು ಜಯ ಅಂತೇಳಿ ಈ ಸಂದರ್ಭದಲ್ಲಿ ಭಾವಿಸ್ತಾ ಇದ್ದೀನಿ ಸರ್. ಬದಲಾವಣೆ ಆಗಬೇಕು ಸರ್. ನಮ್ಮ ದೃಷ್ಟಿ ಇದೆ, ದಲಿತ ಸಂಘರ್ಷ ಸಮಿತಿ ಹೋರಾಟದ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ ಅನೇಕ ನಾಯಕರುಗಳಿಗೆ ಈ ಥರ ನಮ್ಮೊಬ್ಬರಿಗೆಲ್ಲ ಅನೇಕ ನಾಯಕರುಗಳಿಗೆ ಆಗಿದೆ ತಾಲೂಕಲ್ಲಿ. ಸೊ ಇನ್ನು ಮೇಲಾದರೂ ತಾಲೂಕು ಅಧಿಕಾರಿಗಳು ಎಚ್ಚೆತ್ತುಕೊಂಡು ನ್ಯಾಯಯುತವಾಗಿರ್ತಕ್ಕಂಥದ್ದು ಕಾನೂನುಬದ್ಧವಾಗಿರ್ತಕ್ಕಂಥವ್ರಿಗೆ ದಾಖಲೆಗಳನ್ನು ಮಾಡಿಕೊಡ್ಬೇಕಂತ ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಅವ್ರಿಗೆ, ಸೋಮಶೇಖರ್ ಅವ್ರಿಗೆ ಮತ್ತು ಜಿಲ್ಲಾಧಿಕಾರಿ ಬಸವರಾಜ್ ಅವ್ರಿಗೆ ಈ ಸಂದರ್ಭದಲ್ಲಿ ಈ ಪತ್ರಿಕಾಗೋಷ್ಠಿ ಮೂಲಕ ನಾನು ಒತ್ತಾಯನ ಕೂಡ ಮಾಡ್ತಾಯಿದ್ದೀನಿ. ಇನ್ಮೇಲೆ ಅದನ್ನು ಭ್ರಷ್ಟಾಚಾರ ಈ ತಾಲೂಕಲ್ಲಿ ಹೋಗ್ಲಾಡಿಸ್ಬೇಕು. ಉದಾಹರಣೆಗೆ AC ಆರ್ಡ್ರ್ಗಳಾದರೂ ಕೂಡ ಒಂದು ಆರ್ಡ್ರ್ ಕಾಪಿ ಮಾಡಬೇಕಂದ್ರೂ ಹಣಕ್ಕೆ ಬೇಡಿಕೆ ಇಡ್ತಾರೆ ಬೇರೆಯವ್ರ ಮೂಲಕ. ಈಗ ಒಂದು AC ಆರ್ಡ್ರ್ ಮಾಡಿದೆ, ಅದನ್ನು ಸಿವಿಲ್ ಕೋರ್ಟ್ಗೆ ಇವರೇ ಒತ್ತಾಯ ಮಾಡಿ ಇದು ಇವ್ರ ಕಡೆಯಿಂದ ಅಪ್ಲಿಕೆಂಟ್ ಅವ್ರಿಗಿಂತ ಸಹಿ ಮಾಡಿ ವಕಾಲತ್ ಸಹಿ ಮಾಡಿ ಕೋರ್ಟ್ಗೆ ಇದು ಮಾಡ್ತಾರೆ AC ಆರ್ಡ್ರ್ ಆದಮೇಲೆ ಕೂಡ. ಈ ಥರದ್ದು ಸಾಕಷ್ಟು ಪ್ರಕರಣಗಳು ಹೊಸಕೋಟೆ ತಾಲೂಕಲ್ಲಿ ತುಂಬ ಇದಾಗಿದೆ. ಸೊ ಇನ್ನು ಮುಂದೆ ಆದ್ರೂ ತಹಶೀಲ್ದಾರ್ ಅವರು ಒಂದು ತನಿಖೆ ತಂಡನ ರಚನೆ ಮಾಡಿ ಈ ಥರ ಇರ್ತಕ್ಕಂಥ ಎಲ್ಲ ದಾಖಲಾತಿಗಳನ್ನು, ಈ ಥರ ಇರ್ತಕ್ಕಂಥ ಎಲ್ಲ ಪ್ರಕರಣಗಳನ್ನು ಪರಿಶೀಲನೆ ಮಾಡಿ ನ್ಯಾಯ ಒದಗಿಸ್ಕೊಡ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೀನಿ. ಈಗ ಜನಸಾಮಾನ್ಯರಿಗೆ ಮತ್ತು ಹೋರಾಟಗಾರರಿಗೆ, ರೈತ ಸಂಘದವರಿಗೆ ಅಥವಾ ಇನ್ನೊಬ್ಬರು ಸಹ ದಲಿತ ಸಂಘಟನೆಗಳಾಗಿರ್ಬೋದು ಅಥವಾ ಎಡಪಂಥಿ ಸಂಘಟನೆಗಳಾಗಿರ್ಬೋದು ವಿಷಯ ಅದಲ್ಲ ಸರ್. ಸಾಮಾನ್ಯವಾಗಿ ಒಬ್ಬ ಪ್ರಜೆಗೆ ಏನು ಸಿಕ್ಕಬೇಕಾಗಿದೆಯೋ ಮೂಲಭೂತ ಸೌಕರ್ಯಗಳು, ಅದು ಸಂವಿಧಾನಬದ್ಧವಾದ ಪ್ರಜಾಪ್ರಭುತ್ವದ ಹಕ್ಕುಗಳನ್ನು ಮಾನ್ಯ ತಹಶೀಲ್ದಾರ್ ಅವರು ಕಲಿಸ್ಬೇಕು ಅಂತೇಳಿ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಸೊ ಹಿಂದೆ ಆಗಿರ್ತಕ್ಕಂಥ ಘಟನೆಗಳು ನಾನು ಉದಾಹರಣೆಗೆ ಹೇಳ್ತೀನಿ. AC DC ಆರ್ಡ್ರ್ಗಳಾದ್ರೇ ಕೂಡ ಅದನ್ನು ಜಾರಿ ಮಾಡೋದಕ್ಕಾಗಲ್ಲ. AC ಆರ್ಡ್ರ್ ಮಾಡಿ 4 ತಿಂಗಳು 3 ತಿಂಗಳು ಇಟ್ಕೊಂಡು ಅದನ್ನೊಂದು ಪಾಣಿಯಲ್ಲಿ ನಮೂದನೆ ಮಾಡಿ ಅವ್ರು ಖಾತೆ ಮಾಡಿಕೊಡಲ್ಲ. ಕೇಳಿದ್ರೆ ಸಿವಿಲ್ ಕೋರ್ಟಲ್ಲಿ ಹೋಗಿ ಇತ್ಯರ್ಥ ಮಾಡ್ಕೊಂಬರ್ರಿ ಅಂತ. ಈ ಥರ ಸಾಕಷ್ಟು ಪ್ರಕರಣಗಳು ನಮ್ಮ ಹತ್ರ ಬಂದಿದೆ ಸರ್. ಈ ಸಾಕಷ್ಟು ಪ್ರಕರಣಗಳು ಕೂಡ ಮೊನ್ನೆ DC ಅವ್ರಿಗೆ ಹೇಳಿದ್ದೀನಿ. ನನ್ನ ವಿಚಾರವಾಗಿ ಜೊತೆಯಲ್ಲಿ ಕೂಡ ತಾಲೂಕಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸಿ ಕೊಡ್ತೀನಿ ಅಂತೇಳಿ ಕೂಡ ಆಶ್ವಾಸನೆ ಕೊಟ್ಟಿದ್ದಾರೆ. ಆಮೇಲೆ ನಂಬಿಕೆನೂ ಇದೆ ಸರ್. ಯಾಕಂದರೆ ಇದು ಹೊಸಕೋಟೆ ತಾಲೂಕಲ್ಲಿ ಪ್ರಥಮವಾಗಿ ನಡೆದಿರ್ತಕ್ಕಂಥ ಘಟನೆ ಮತ್ತು ನ್ಯಾಯ ಸಿಕ್ಕಿರ್ತಕ್ಕಂಥದ್ದು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಸರ್. ಯಾವ ಜಿಲ್ಲಾಧಿಕಾರಿಗಳು ಕೂಡ ತಡವಾಗಿ ಮಾಡಿದ್ರೂ ಕೂಡ ಸೂಕ್ತವಾದ ನ್ಯಾಯವನ್ನು ಒದಗಿಸಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಸರ್. ಆಗ್ತಾ ಇದೆ ಆಗಿಲ್ಲ ಅಂತೇಳಿ ಸರ್, ನನಗೆ ತಹಶೀಲ್ದಾರ್ ಆದೇಶ ಮಾಡಿದ್ದಾರೆ ಅಷ್ಟೇ. ಇನ್ನು DDLR ಅವರು ಸಂಪೂರ್ಣವಾಗಿ ನನಗೆ ಫೋಡಿಯನ್ನು ಆಗಿಲ್ಲ. ನನಗೆ ಜಿಲ್ಲಾಧಿಕಾರಿಗಳು ಏನು ನನಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಖಂಡಿತವಾಗೂ ನಿಮಗೆ ಫೋಡಿಯನ್ನು ಮಾಡಿಕೊಡ್ತೀನಿ ಅಂತೇಳಿ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ನಾನು ಒತ್ತಾಯ ಮಾಡೋದೇನೆಂದರೆ ನಾನು ಹೋರಾಟಗಾರ, ನಾನು ಇಷ್ಟೆಲ್ಲ ಹೋರಾಟ ಏನೂ ಇಲ್ದಿರ್ತಕ್ಕಂಥದ್ದು ಅನಕ್ಷರಸ್ಥರು ಯಾವ ರೀತಿ ಪಾಪ ಹಳ್ಳಿಗಾಡು ಜನಗಳಿಗೆ ನ್ಯಾಯ ಒದಗಿಸ್ಬೇಕು, ಇದಕ್ಕೆ ಕೂಡಲೇ ಈ ಸ್ಥಳೀಯ ಶಾಸಕರೂ ಒತ್ತಾಯ ಮಾಡ್ತೀನಿ, ಇರ್ತಕ್ಕಂಥ ತಾಲೂಕು ದಂಡಾಧಿಕಾರಿಗಳನ್ನು ಒತ್ತಾಯ ಮಾಡ್ತೀನಿ. ಇದಕ್ಕೆ ಆದಂಥ ಒಂದು ಪ್ರತ್ಯೇಕವಾಗಿ ತಿಂಗಳಿಗೆ ಒಂದು ಜನಸಂಪರ್ಕ ಸಭೆಯನ್ನು ಕಳಿಸಿ ಈ ಥರ ಘಟನೆಗಳಾಗಿರ್ತಕ್ಕಂಥದ್ದನ್ನೆಲ್ಲ ಕೂಡಲೇ ಬಗೆಹರಿಸ್ಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಆಮೇಲೆ ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿದ್ರೆ ಫೋಡಿ ಎಲ್ಲ ಇನ್ನು 6 ತಿಂಗಳ ಒಳಗಡೆ ಕಂಪ್ಲೀಟಾಗಿ ಹೊಸಕೋಟೆ ತಾಲೂಕಲ್ಲಿ ಮುಗಿಸ್ಕೊಡ್ತೀನಿ ಅಂತೇಳಿ. ಕಂಪ್ಲೀಟ್ ಎಲ್ಲ ಏನೇನು ಸಮಸ್ಯೆಗಳಿದೆಯೋ ಅವೆಲ್ಲ ಕೂಡ 6 ತಿಂಗಳ ಒಳಗಡೆ ಇಡೀ ಫೋಡಿನ ಮುಗಿಸ್ಕೊಡ್ತೀನಿ ಅಂತೇಳಿ. ಆಮೇಲೆ ಇಲ್ಲಿ ಕೊಡ್ತಕ್ಕಂಥ AC ಸಮಸ್ಯೆಗಳು ಕೂಡ ಇದೆ. ಈ ರಾಜ್ಯದಲ್ಲಿ ಅನೇಕ ಗೃಹ ಸಚಿವರಲ್ಲ ಕಂದಾಯ ಸಚಿವರಿಗೂ ದೂರವಾಣಿ ಮೂಲಕ ಹೇಳಿದ್ರೂ ಕೂಡ ಕೆಲವು ಇರ್ತಕ್ಕಂಥದ್ದನ್ನು
ಎ ಸಿ ಅವರು ಅದನ್ನು ಆರ್ಡರ್ಸ್ ಕೂತು ಇವಾಗ ಒಂದು ಪಿ ಟಿ ಸಿ ಎಲ್ ಕೇಸ್ ಆರ್ಡರ್ಸ್ಗೆ ಎಷ್ಟು ದಿವಸ ಇಟ್ಕೊಬೋದು ನಾನು ಹೇಳ್ತೀನಿ. ಬೇರೆ ತಹಶೀಲ್ದಾರ್ ಒಬ್ಬರದಿಲ್ಲ, 3 ತಿಂಗಳು 4 ತಿಂಗಳು 5 ತಿಂಗಳು ತಿರ್ಗಿ ಹಣಕ್ಕೆ ಬೇಡಿಕೆ ಇಡೋದು ಸುಮಾರು ನಮ್ಮದೇ ಆಗಿದೆ ಘಟನೆ. ಈಗ ಹಿಂದೆ ನಿಮ್ಮ ಈಗ ಬಂದಿದ್ದಾರೆ ಆನಂದದ್ದು ಇರ್ಬೋದು, ನಮ್ಮ ಸಿ ನಾರಾಯಣ ಸ್ವಾಮಿ ಇದಿರ್ಬೋದು, ನಮ್ಮ ಎಸ್ ನಾರಾಯಣ ಸ್ವಾಮಿ 2 ಎಕರೆ ಜಮೀನು ಗ್ರ್ಯಾಂಟ್ ಆಗಿದೆ, 1 ಎಕರೆ 20 ಗುಂಟೆ ಇದೆ. ಇವ್ರಿಗೆ ಲೋಕೇಶ್ ಅವ್ರ ಜಮೀನುಗಳು ಕೂಡ ಸಮಸ್ಯೆ ಏನೋ ಖಾತೆ ಮಾಡ್ಕೊಳಕ್ಕಾಗಿಲ್ಲ, ಫೋಡಿ ಮಾಡ್ಕೊಳಕ್ಕಾಗಿಲ್ಲ. ಸೊ ನಮ್ಮಲ್ಲೇ ಇಷ್ಟು ಗೊಂದಲಗಳನ್ನ ಇಟ್ಕೊಂಡು ನಾವೇ ಹೋರಾಟ ಮಾಡ್ಬೇಕು. ಇನ್ನು ಸಾಮಾನ್ಯ ಹಳ್ಳಿಗಾಡ ಒಬ್ಬ ರೈತ ಅನಕ್ಷರಸ್ಥರು ಹೆಂಗೆ ಆಗಬೇಕು ಹೇಳಿ. 5 ಸಾರಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ದೂರವಾಣಿ ಮೂಲಕ ಮಾಡಿ ಎ ಸಿ ಅವರಿಗೆ ಫೋನ್ ಮಾಡಿ ಹೇಳಿದ್ದಾರೆ. ಏನು ರೆಸ್ಪಾನ್ಸಿಬಲ್ ಡೇಟ್ ಕೊಟ್ಕೊಂಡು ಹೋಗ್ತಾನೆ. ಹಾಂ, ಬೇಡಿಕೆಗೆ ಎಷ್ಟು ಇಟ್ಟಿದ್ದಾರೆ? 7 ಲಕ್ಷ ಕೇಳ್ತಾರೆ. ಆರ್ಡರ್ಸ್ ಎಲ್ಲ ಎಸ್ ಸರ್ ನೋ ಮಾಡಿ ಮುಂದಿನ ಕೋರ್ಟ್ಗೆ ಹೋಗ್ತೀರಿ. ನಾವು ನ್ಯಾಯಾಲಯದಲ್ಲಿ ಕಾನೂನನ್ನ ಗೌರವಿಸ್ತಕ್ಕಂಥ, ನಾವು ಸಂವಿಧಾನದಲ್ಲಿ ಗೌರವ ಇಟ್ಕೊಂಡು ಬದುಕ್ತಾ ಇರ್ತಕ್ಕಂಥ ಜನ ನಾವು. ನೀವು ಆರ್ಡರ್ಸ್ ಮಾಡೋಕ್ಕಾಗಲ್ಲ, ನಾವು ಡಿ ಸಿಗೆ ಹೋಗ್ತೀರ ಅಪೀಲಾಗಿ, ಆಗಲ್ಲ ಅಂತೇಳಿ ವಜಾಗೊಳಿಸಿ. ಯಾಕೆ ಎ ಸಿ ಅವ್ರ ಆರ್ಡರ್ಸ್ಗೆ ಟೆಸ್ಟಿಂಗ್ಲಾಯ್ತಪ್ಪ? ವರ್ಷಗಳೇ ಆಗಿದೆ. ನಮ್ಮ ದಲಿತ ಸಂಘರ್ಷ ಸಮಿತಿ ಕರ್ನಾಟಕದ ಬೆಂಗಳೂರು ವಿಭಾಗೀಯ ಸಂಚಾಲಕರಾದ ಮಂಜುನಾಥ ಅಣ್ಣಯ್ಯ ಅವರು ಏನು ಮಾತಾಡಿದ್ರು ನಮ್ಮ ಕುಂದುಕೊರತೆಗಳ ಬಗ್ಗೆ, ಅದಕ್ಕೊಂದು ಮಾದರಿ ಸಾಕ್ಷಿಯಾಗಿ ನಾನೇ ಇದ್ದೀನಿ. 23ರಲ್ಲಿ ಶ್ರೀನಿವಾಸರವರು ಆದೇಶ ಮಾಡಿ ನಮ್ಮ ತಹಸೀಲ್ದಾರ್ಗೆ ಹೇಳ್ತಾರೆ, ಹೋಗಿಬಿಟ್ಟು ಸ್ಥಳ ಪರಿಶೀಲನೆ ಮಾಡಿ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಇದನ್ನು ಖಾತೆ ಮಾಡಬಹುದು ಅಂತ ಹೇಳ್ತಾರೆ. ತಹಸೀಲ್ದಾರು 3-4 ಡೇಟ್ ತಗೊತಾರೆ. ಒಬ್ಬ ಸಂಬಂಧ ಇಲ್ಲದಂಥ ವ್ಯಕ್ತಿಗೆ ಏನಪ್ಪ ನೀನು ವಕಾಲತ್ ಆಗ್ತೀಯ ಅಂತ ಕೇಳ್ತಾರೆ. ಅದು ಎ ಸಿ ಹೇಳಿರಲಿಲ್ಲ ಮಾತನ್ನ, ನೀವು ಹೋಗಿ ಸ್ಥಳ ಪರಿಶೀಲನೆ ಮಾಡಿ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಖಾತೆ ಮಾಡ್ತಕ್ಕದ್ದು ಅಂತ ಒಬ್ಬ ಎ ಸಿ ಕಳಿಸಿದರೆ, ತಾಲೂಕು ದಂಡಾಧಿಕಾರಿಗಳು ಈ ರೀತಿಯಾಗಿ ಕೇಳಿಬಿಟ್ಟು 3 ತಿಂಗಳು ಹೋಗಿ ಕೇಸ್ ವರ್ಕರ್ನ ಮಾತಾಡು ಅಂತಾರೆ, ಅವ್ರ ಹತ್ರ ಹೋದರೆ ತಹಸೀಲ್ದಾರ್ನ ಮಾತಾಡು ಅಂತಾರೆ. 3-4 ತಿಂಗಳ ಸತತವಾಗಿ ಸತಾಯಿಸಿ ಕೊನೆ ಹಂತದಲ್ಲಿ ಸಿವಿಲ್ ಕೋರ್ಟ್ಗೆ ಕಳಿಸ್ತಾರೆ. ನಾವೇನಾಗಬೇಕು? ಹೋರಾಟಗಾರ ಹೌದು, 3-4 ತಿಂಗಳು ಸತಾಯಿಸಿ ಕೊನೆ ಫೈನಲ್ಲಿ ನೀನು ಸಿವಿಲ್ ಕೋರ್ಟಲ್ಲಿ ಬಗೆಹರಿಸ್ಕೊಂಡು ಬರ್ತಕ್ಕದ್ದು ಅಂತೇಳಿ ಕಳಿಸ್ತಾರೆ. ಅದು ನಾವು ಹೋರಾಟ ಮಾಡೋದೇನು, ನಾವೇನು ಲೀಡ್ರು ಅಂತ ಹೇಳ್ಬಿಟ್ಟು ಆಡೆ ಮೇಲೆ ಪಟ್ಟಿ ಮಾಡ್ಕೊಂಡು ಹೋಗ್ತದ? ಅಂದಾಗೆ ಇನ್ನು ನನಗಿಂತೂ ಇನ್ನೂ ಕೀಳ್ಮಟ್ಟದಲ್ಲಿರ್ತಕ್ಕಂಥವ್ರಿಗೆ ಎಷ್ಟು ಮಾತ್ರ ನ್ಯಾಯ ಸಿಗ್ತದ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಆ ಪಕ್ಕದಲ್ಲಿ ಎಲ್ಚಮ್ಮನಹಳ್ಳಿ ಚೌಡಪ್ಪ ಅಂತ ಬಂದಿದ್ದಾನೆ, ಅವ್ನು ನಮ್ಮ ಸಂಘಟನೆಯಲ್ಲಿದ್ದಾನೆ. ಅವನು ಅದೇ ಪರಿಸ್ಥಿತಿನೇ, ವರ್ಷಗಳಾಗಿದೆ ಇಲ್ಲಿವರೆಗೂ ಆತನ ದಾಖಲೆ ಕೊಟ್ಟಿಲ್ಲ, ದಾಖಲೆ ಗುರುಸಿ ಆ ವ್ಯಕ್ತಿಗೆ ಇನ್ನೂ ಸಹಾಯ ಮಾಡಿಲ್ಲ. ಅಲ್ಲಿಗೆ ಬಂಡವಾಳಶಾಹಿಗಳಿಗೆ ಒಂಥರ ನ್ಯಾಯ, ಏನು ಇಲ್ಲದಂಥವ್ರಿಗೆ ಒಂಥರ ನ್ಯಾಯ, ಅಲ್ಲೇನು ನಾವು ಸಂಘಸ್ಥಳಿದ್ದೀವಿ ಅಂದ್ರೆ ನಮ್ಗೊಂಥರ ನ್ಯಾಯ. ಇಂಥ ನ್ಯಾಯಗಳಿದೆಯಾ? ದಯಮಾಡಿ ಅವೆಲ್ಲ ತೊಳಿಬೇಕು. ಎಲ್ಲವನ್ನು ಸಮಾನತೆಯಿಂದ ಗುರುತಿಸಿ ನಮ್ಮ ಹಕ್ಕುಗಳು ನಮ್ದು ಏನಿದೆ ನಮ್ಮ ನ್ಯಾಯ ಒದಗಿಸ್ಕೊಡ್ಬೇಕು. ಈಗ ಅವರು ಕೋರ್ಟ್ಗೆ ಹೋಗ್ಬೇಕಾದಿಲ್ಲ, 25 ವರ್ಷಗಳು ಕೋರ್ಟಲ್ಲಿ ಹೋಗಿ ವಾಪಸ್ ಬಂದಿದೆ, ಅಯ್ಯೋ ನಮ್ಗೆ ನ್ಯಾಯ ಸಿಕ್ಕಲ್ಲ ಅಂತ ವಾಪಸ್ ತಗೊಂಡು ಅವ್ರ ಮನೇಲಿದ್ದಾರೆ. ಅಂಥವ್ರು ನೀನು ವಕಾಲ ಆಗ್ತೀಯಾ ಅಂತ ಕೇಳಿ ಮತ್ತೆ ಸಿವಿಲ್ ಕೋರ್ಟ್ಗೆ 2ನೇ ಸಾರಿ ಕಳಿಸಿದ್ದಾರೆ ಅಂದರೆ ಎಷ್ಟು ಮಾನವೀಯವಾದ ಹಿಂಸೆ ಅನ್ನೋದನ್ನು ಯೋಚನೆ ಮಾಡಬೇಕು. ನಾವು ಜನಸೇವೆ ಮಾಡೋಂಥವರು ತಾಲೂಕಲ್ಲಿ ಯಾರನ್ನ ಕೇಳಿ ಹಂಗಿರ್ಬೇಕಾದ್ರೆ ನಮಗೆ ಇಂಥ ಹಿಂಸೆ ಕೊಡ್ತಾರಂದರೆ ಇನ್ನು ಸಾಮಾನ್ಯ ಜನಕ್ಕೆ ಎಷ್ಟು ಮಾತ್ರ ಇವರು ಮಾಡ್ತಾರೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗಿದೆ ಸ್ನೇಹಿತರೆ. ಅದಕ್ಕೆ ದಯಮಾಡಿ ಇವನ್ನೆಲ್ಲವನ್ನು ಪರಿಶೀಲಿಸಿ ನಮ್ಮ ನ್ಯಾಯ ನಮ್ಗೆ ಒದಗಿಸ್ಕೊಡ್ಬೇಕು. ನಮ್ಮ ಪರಿಸ್ಥಿತಿಗಳೇನದೆ ಅಂತ ಪರಿಶೀಲನೆ ಮಾಡಿ ಗ್ರಾಮಕ್ಕೆ ಬರ್ರಿ ಅಂತ ನಾನು ಹೇಳಿದ್ದೀನಿ. ಗ್ರಾಮಕ್ಕೆ ಬರ್ರಿ ಸ್ವಾಮಿ, ದಯಮಾಡಿ 3-4 ಗೋಡೆ ಮಧ್ಯೆ ಇದ್ದರೆ ಸರಿಯಾಗಲ್ಲ, ನೀವು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ನ್ಯಾಯ ಪರಿಶೀಲನೆ ಮಾಡಿ ನ್ಯಾಯ ಕೊಡಿ ಅಂತ ನಾನು ಕೇಳ್ಕೊಂಡಿದ್ದೀನಿ ಸ್ನೇಹಿತರೆ.